ಓಕೆ ವೀಕ್ಷಕರೇ, ಸುಂದರಕೃಷ್ಣ ಅರಸ್ ಫ್ಯಾಮಿಲಿಯನ್ನು ಇವತ್ತು ನಾವು ನೆನಪಿಸ್ಕೋತಾ ಇದ್ದೀವಿ. ಅವರ ಪತ್ನಿ ಲಕ್ಷ್ಮೀ ಅರಸ್ ಅವರನ್ನು ನಾವು ನಿಮಗೆ ಪರಿಚಯಿಸಿದ್ವಿ. ಜೊತೆಗೆ ಅವರ ಮಗ ನಾಗೇಂದ್ರ ಅರಸ್, ನೀವು ಸಿನಿಮಾಗಳಲ್ಲಿ ನೋಡಿದ್ರಿ, ಸಿನಿಮಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ, ಅವರನ್ನು ಕೂಡ ನಿಮಗೆ ಪರಿಚಯಿಸಿದ್ವಿ. ಈಗ ಸುಂದರಕೃಷ್ಣ ಅರಸ್ ಅವರ 3ನೇ ಜನರೇಷನ್ ಅಂದರೆ ನಾಗೇಂದ್ರ ಅರಸ್ ಅವರ ಮಗ, ಅವರನ್ನು ಕೂಡ ನಮ್ಮ ಸಿನಿ ವೀಕ್ಷಕರಿಗೆ, ನಮ್ಮ ವೀಕ್ಷಕರಿಗೆ ಪರಿಚಯಿಸ್ತೀನಿ. ಅವರೇ ಮಾಯಾಂಕ್ ಅರಸ್. ಮಾಯಾಂಕ್, ನಮಸ್ತೆ. ಏನು ಮಾಡ್ತಾ ಇದ್ದೀರಿ? ಎಷ್ಟನೇ ಕ್ಲಾಸು? ಫೋರ್ತ್ ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್. ಏನಾಗಬೇಕು ಅಂತಿದ್ದೀರಿ? ಡಾಕ್ಟರ್. ಆ್ಯಕ್ಟರ್ ಆಗಲ್ವಾ? ನಂಗೆ ಇಷ್ಟ ಇಲ್ಲ ಆ್ಯಕ್ಟರ್. ನಿಮ್ಮ ತಮ್ಮ ಆ್ಯಕ್ಟರ್ ಆಗ್ತಾನಂತೆ. ನೀರಾಗೋದು ಆ್ಯಕ್ಟರ್ ಅಲ್ಲ, ಹೀರೋ ಆಗ್ತಾನಂತ. ಹೀರೋ ಆಗಿ ಏನಾದರೂ ಶೂಟಿಂಗ್ ವೇಳೆ ಏನಾದರೂ ಗಾಯ ಆದರೆ ನಿನ್ನ ಹತ್ರಕ್ಕೆ ಬಂದುಬಿಡ್ತಾರಾ? ಹೌದಾ? ಅವನಾಗಲಿಲ್ಲ ಅಂದರೆ ನಾನೇ ಹೋಗ್ತೀನಿ. ಏನಾಗಿಲ್ಲ ಅಂದರೆ? ಅವ್ನು ಬರೋಕ್ಕಾಗಲಿಲ್ಲ ಅಂದರೆ. ಓಕೆ. ಅವಾಗ ಹೇಳ್ತಾ ಇರ್ತಾನೆ, ತಾತ ಕಾಣಿಸ್ಕೊಂತಾರೆ ಅಂದ್ಬಿಟ್ಟು. ತಾತ? ಹೌದಾ? ಹೌದು. ಯಾರಿಗೆ? ನಿನ್ಗ? ಬರೀ ನಾನು ಒಬ್ಬಂಗೆ. ಏನಂತಾರೆ? ಅವ್ರ ಕೇಳಿಸೋದು ಬೇರೆಯವ್ರಿಗೆ ಕೇಳಿಸಲ್ಲ, ಬರೀ ನಂಗೆ ಕೇಳಿಸುತ್ತೆ. ಏನಂತಾರೆ? ಊಟ ಮಾಡೋದೆಲ್ಲ ಅವ್ರು ಇಟ್ಕೊಂಡ್ರೆ ಕಾಣಲ್ಲ, ಬರೀ ನಾನು ಒಬ್ಬಂಗೆ ಕಾಣುತ್ತೆ. ಊಟ ಮಾಡೋದೆಲ್ಲ ಕಾಣ್ತಾ ಇರುತ್ತೆ ನಿಂಗೆ? ಭಾಳ ಪ್ರೀತಿ ಇರಬೇಕು ತಾತನಿಗೆ ನಿನ್ನ ಮೇಲೆ. ಓಕೆ ವೀಕ್ಷಕರೇ, ಇದರ ಜೊತೆಗೆ ಮತ್ತೊಂದು ಕ್ಲಿಪ್ಪಿಂಗ್ಸ್ ನಾವು ನೋಡೋಣ, ಸುಂದರಕೃಷ್ಣ ಅರಸ್ ಅವರ ಸಿನಿಮಾ. ಓಕೆ, ಸುಂದರಕೃಷ್ಣ ಅರಸ್ ಅವರ ಕಾಮಿಡಿ ಸೆನ್ಸ್ ಹೇಗಿತ್ತು, ಹಿಮಾರ ಹೆಂಗಿತ್ತು ಅನ್ನುವಂಥದ್ದು ಅವರ ಪತ್ನಿ ಕೂಡ ಹೇಳ್ತಾ ಇದ್ರು. ಭಾಳ ಕಾಮಿಡಿ ಮಾಡ್ತಾ ಇದ್ರು ಮನೆಯಲ್ಲಿ ಅನ್ನುವಂಥದ್ದು. ಬಟ್ ಈ ರೀತಿ ಇದ್ದ ಒಂದು ಸಂಸಾರದಲ್ಲಿ, ಅದು ಕೂಡ ಸಣ್ಣ ವಯಸ್ಸಲ್ಲಿ, ಅವರ 50ನೇ ವಯಸ್ಸಲ್ಲಿ ಒಂದು ದಿವಸ ಸುಂದರಕೃಷ್ಣ ಅರಸ್ ಅವರು ಇಲ್ಲ ಅಂತ ಹೇಳುವಾಗ ನಿಮ್ಗೇನು ಅನಿಸ್ತು? ಆಘಾತ ಹೆಂಗಿತ್ತು ಅದು? ನನಗೆ ತುಂಬ ಬೇಜಾರಾಗಿತ್ತು ಅವಾಗ. ನಾನೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಹೆಂಗೆ ಗೊತ್ತಾಯ್ತು ನಿಮ್ಗೆ ಅವತ್ತು? ನಾನೇ ಇದ್ದೆ ಅಲ್ಲಿ ಆಸ್ಪತ್ರೆಯಲ್ಲಿ. ಏನಾಗಿದ್ದು? ಟೈಫಾಯ್ಡ್ ಆಗಿತ್ತು. ಓಕೆ. ಟೈಫಾಯ್ಡ್ ಆಗಿದ್ದಾಗ ಚಿಕ್ಕಮಂಗ್ಳೂರು ಶೂಟಿಂಗ್ ಹೋದರು, ಸ್ವಾತಿ ಫಿಲಮ್ಗೆ. ಪಕ್ಕದ ಮನೆ ಡಾಕ್ಟ್ರ್ ಹೇಳಿದ್ರು, ನಮ್ಮ ಫ್ಯಾಮಿಲಿ ಡಾಕ್ಟ್ರು, ಅವರೇ ಟ್ರೀಟ್ ಮಾಡ್ತಿದ್ದು. ಹೋಗಬೇಡಿ ಅರ್ಸೋರೆ, ಇವಾಗ ತುಂಬ ವೆದರು ಅಲ್ಲಿ ಚೇಂಜ್ ಇರುತ್ತೆ, ಹೊರಗಡೆನೇ ಹೋಗ್ಬಾರ್ದು ಅಂತ ಹೇಳಿದರು. ಆ್ಯಕ್ಚುಲಿ ಅವರು ನನ್ನಿಂದ ಪ್ರೊಡ್ಯೂಸರ್ಗೆ ಲಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಶೂಟಿಂಗ್ ಹೋದ್ರು. ಬಟ್ ಆ ಲಾಸ್ ನಿಮಗೆ ಇಡೀ ಜೀವಮಾನದ ಭಾಳ ದೊಡ್ಡ ಲಾಸ್ ಆಯಿತು. ಸೀನ್ಗೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಅವ್ರಿಗೆ ತುಂಬ ಸಿಕ್ಕಾಪಟ್ಟೆ ಚಳಿಜಾರು. ವೀಕ್ ಬೇರೆ ಆಗೋ ಆಗ ವೀಕ್ ಆಗಿದ್ರು ಅವ್ರು ಬೇರೆ. ಅಲ್ಲಿ ವರ್ಕ್ ಮಾಡಿ ಬಂದರು, ಮಾರನೆಗೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಆಮೇಲೆ ಹಾಲ್ಟ್ 2-3 ದಿವಸ ಇದ್ದರು ಚೆನ್ನಾಗಿ. ಡಾಕ್ಟ್ರೇ ಮೆಡಿಷನ್ ಕೊಟ್ಟು ಹೇಳಿದ್ರು, ಇನ್ನೊಂದು 2 ದಿವಸದಲ್ಲಿ ಮನೆಗೆ ಹೋಗ್ಬೋದು ಸರ್ ನೀವು, ಐರನ್ ಬಾಡಿ ನಿಮ್ಮದು ಅಂತ ಹೇಳ್ತಾ ಇದ್ರು ಅವರು. ಬೇಗ ಹುಷಾರಾಗಿದ್ದೀರಿ ಅಂತ. ಮಾರನೆಗೆ ಡಿಸ್ಚಾರ್ಜ್ ಆಗಬೇಕು, ಆವಾಗ ಇದು ಹಾರ್ಟ್ ಅಟ್ಯಾಕ್ ಆಗಿತ್ತು. ತಕ್ಷಣ ತಲೆಗೆ, ಬ್ರೈನ್ಗೆ ಇದಾಯಿತು. ನೀವು ಎಷ್ಟು ಏಜು ಆ ಟೈಮಲ್ಲಿ? 10th ಸ್ಟ್ಯಾಂಡರ್ಡ್ ಆಗ. ಶಾಕಿಂಗ್. ನಮಗೆ ಅವಾಗ ಅಷ್ಟು ಒಂದು ಬಾಂಡಿಂಗ್ ಇದ್ರೂ ಕೂಡ ಆ ಏಜ್ ಇದಿಲ್ಲ. ಆಮೇಲೆ ಫೀಲ್ ಆಗೋದು, ಅಯ್ಯೋ ಈಗ ಬೇರೆಯವರು ಎಲ್ಲರೂ ಅವರ ತಂದೆ ತಾಯಿ ಜೊತೆ ಇದ್ದಾಗ ನಾನು ಈ ರೀತಿ ಇಲ್ವಲ್ಲ ಅಂತ. ಆಮೇಲೆ ಆವಾಗಲೇ ನಾನು ಒಂಥರ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. PUC ಮಾಡಿದೆ ಅಷ್ಟೇ ನಾನು, ಫಸ್ಟ್ PUC ಆಗಿ. ಅದಾದಮೇಲೆ ನಾನು ರಿಸಲ್ಟ್ ಬಂದು ಇಮಿಡಿಯೇಟೇ ನಾನು ಜಾಬ್ಗೆ ಜಾಯ್ನ್ ಆಗ್ಬಿಟ್ಟೆ. ನಮ್ಮ ಚಿಕ್ಕಪ್ಪ ಹತ್ರ ಸೇರಿಕೊಂಡೆ, ಸುರೇಶ್ ಅರಸ್ ಅಸಿಸ್ಟೆಂಟ್ ಎಡಿಟರ್ ಆಗಿ. ಅಲ್ಲಿಂದ ನನ್ನ ಲೈಫ್ ಲೀಡ್ ಮಾಡಿಕೊಂಡೆ. ಆಮೇಲೆ ಹಂಗೆ ನಮ್ಮ ಬ್ರದರ್ಸ್ಗೆ ಎಜುಕೇಷನ್ ಮಾಡಿಸಿದ್ವಿ, ಎಲ್ಲ ಒಂದೊಂದಾಗಿ ಈಗ ಅವರು ಒಂದು ಲೆವೆಲ್ಗಿದ್ದಾರೆ. ಆಮೇಲೆ ಇಂಡಸ್ಟ್ರಿ ಮತ್ತೇನಾದರೂ ಹೆಲ್ಪ್ ಮಾಡ್ತಮ್ಮ ಆ ಸಂದರ್ಭದಲ್ಲಿ? ಯಾರು ಏನೂ ಮಾಡಲಿಲ್ಲ. ಯಾರೇನು ಮಾಡಲಿಲ್ಲ? ಸತ್ತಾಗ ಬಂದು ನೋಡ್ಕೊಂಡು ಹೋಗಿದ್ದಷ್ಟೇ. ಅವಾಗ ಮಾತ್ರ ಹೆಲ್ಪ್ ಮಾಡ್ತೀವಿ ಅಂದರು, ದೊಡ್ಡ ಆರ್ಟಿಸ್ಟೇ ಬಂದು ಹೇಳಿದ್ರು ಮಕ್ಳ ಎಜುಕೇಷನ್ಗೆ ಹೆಲ್ಪ್ ಮಾಡ್ತೀವಿ ಅಂತ. ಆಮೇಲೆ ಯಾರೂ ಬರಲಿಲ್ಲ. ಹೆಲ್ಪ್ ಏನು ಬೇಕಾಗಿರಲಿಲ್ಲ ನಮಗೆ, ಅವರ ಪೇಮೆಂಟ್ಗಳು ಕೊಟ್ಟಿದ್ದಿದ್ರೆ ಸಾಕಾಗಿರೋದು. ಬಾಕಿ ಅದರಲ್ಲಿ ಒಬ್ಬರು ಕೊಟ್ಟಂಥದ್ದು ಒನ್ ಆ್ಯಂಡ್ ಓನ್ಲಿ ರವಿಚಂದ್ರನ್ ಅವ್ರು ಮಾತ್ರ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭದಲ್ಲಿ ನೀವು ರವಿಚಂದ್ರನ್ ಅವರನ್ನು ಕೂಡ ನೆನೆಸ್ಕೊಂಡ್ರೆ, ಯಾಕಂದರೆ ಕದೀಮ ಕಳ್ಳರು ಚಿತ್ರದಲ್ಲಿ ರವಿಚಂದ್ರನ್ ಕೂಡ ಇದ್ದಾರೆ, ಇವರು ಕೂಡ ಇದ್ದಾರೆ.
ಸೊ ಆ ಚಿತ್ರದ ಕ್ಲಿಪ್ಪಿಂಗ್ಸ್ ನೋಡುವ. ಅದಕ್ಕಿಂತ ಮೊದಲಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ಸುಂದರಕೃಷ್ಣ ಅರಸ್ ಅವರ ಬಗ್ಗೆ ಮಾತಾಡಿದ್ರಿ. ಹಾಗೆಯೇ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಆ ಸುಂದರಕೃಷ್ಣ ಅರಸ್ ಅವರ ಕುಟುಂಬ ಹೇಗಿದೆ ಅಂತ ತೋರಿಸುವಂಥ ಒಂದು ಆಸೆ ಕೂಡ ನಮಗಿತ್ತು. ಅದನ್ನು ನೆರವೇರಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಕೊನೆಯದಾಗಿ ಖದೀಮ ಮಕ್ಕಳರು ಚಿತ್ರದ ಆ ದೃಶ್ಯವನ್ನು ನೋಡ್ತಾ ಸುಂದರಕೃಷ್ಣ ಅರಸ್ ಅವರನ್ನು ಸ್ಮರಿಸ್ತಾ ಇವತ್ತಿನ ಸಿನಿಮಾ ಸೆಂಚುರಿಯನ್ನು ಇವತ್ತಿಗೆ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಸಿನಿಮಾ ಸೆಂಚುರಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಖದೀಮ ಮಕ್ಕಳರು ಚಿತ್ರದ ದೃಶ್ಯ.